ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನಲ್ಲಿ ಒಂದು ಟ್ರೇಡು ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ನ ಮಾಡಿದ್ದೀವಿ, ಈ ಒಂದು ಟ್ರೇಡನ್ನು ಮಾಡಲು ಕಾರಣಗಳೇನು, ಜೊತೆಗೆ ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ನ ಮಾಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದೇವೆ ಅನ್ನೋದನ್ನ ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪು ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನೋಡಿ 6:03 ಟೈಮನ್ನು ಕೂಡ ಗಮನಿಸಿ. 6:03 ನೋಡಿ, ಇವಾಗ ಟೈಮು 6:08. ಓಕೆನಾ? ಅಲ್ಲಿಗೆ 5 ನಿಮಿಷದ ಹಿಂದೆ ಲೈವ್ನಲ್ಲಿ ಮಾರ್ಕ್ ಮಾಡಿ, ಜೊತೆಗೆ ಯಾವ ಥರ ಪ್ರೈಸ್ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನು ಕೂಡ ಮಾರ್ಕ್ ಮಾಡಿ ಲೈವಲ್ಲಿ ಕೊಟ್ಟಿರುವಂಥದ್ದು ಬಂಧುಗಳೇ. ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ನಮ್ಮ ಕೋರ್ಸನ್ನು ತೊಗೊಂಡಿರ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿ ನೋಡಿ. ಇಲ್ಲಿ ಪ್ರೈಸು ಮೇಲೆ ಹೋಗಿ ಈ ಥರ ಕೆಳಗಡೆ ಬರುತ್ತೆ ಅನ್ನೋದನ್ನ ಲೈವ್ ಮಾರ್ಕೆಟ್ನಲ್ಲಿ ಪ್ರತಿಯೊಂದನ್ನು ಕೂಡ ನಮ್ಮ ಗ್ರೂಪಲ್ಲಿ, ಸ್ಟೂಡೆಂಟ್ ಗ್ರೂಪಲ್ಲಿ ನಾವು ಏನನ್ನು ಟ್ರೇಡ್ ಮಾಡ್ತೀವಿ ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ. ಯಾಕಪ್ಪ ಅಂದರೆ ಕೋರ್ಸನ್ನು ತೊಗೊಂಡಿದ ತಕ್ಷಣ ಎಕ್ಸ್ಪರ್ಟ್ ಆಗೋದಿಲ್ಲ ಯಾರನ್ನು ಇಮ್ಮಿಡಿಯೇಟ್. ಅದಕ್ಕೆ ಅವ್ರಿಗೆ ಸಪೋರ್ಟ್ ಬೇಕಾಗತ್ತಲ್ಲ, ಆ ಸಪೋರ್ಟನ್ನೇ ನಾವು ಲೈವ್ ಮಾರ್ಕೆಟ್ನಲ್ಲಿ ಕೊಡ್ತೇವೆ. ನೋಡಿ, ನೀವೇ ನಿಮ್ಮ ಕಣ್ಮುಂದೆ ನೋಡಿದ್ರಿ ಅಲ್ವಾ ಯಾವ ಥರ ಪ್ರೈಸ್ ರಿಯಾಕ್ಷನ್ ಆಗಿ ಬರುತ್ತೆ ಅನ್ನೋದನ್ನ. ಅದನ್ನು ಏನು, ಈ ಕ್ಯಾಂಡಲ್ಲು ಇಲ್ಲಿ ಇದ್ದಾಗ ನಾನು ಮಾರ್ಕ್ ಮಾಡಿ ಮೇಲೆ ಹೋಗಿ ಕೆಳಗಡೆ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿ ಕೊಡಲಾಗಿದೆ. ಕರೆಕ್ಟಾ? ಅದೇ ರೀತಿ ಇಲ್ಲಿ ಕಾಯುತ್ತಿದ್ದೇನೆ ತಾಳ್ಮೆಯಿಂದ ಎಂಟ್ರಿಗೋಸ್ಕರ. ಸ್ಟಿಲ್ ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ. ಓಕೆ ಬಂಧುಗಳೇ, ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ವೆರಿ ಸಿಂಪಲ್, ನೋ ಕಾಂಪ್ಲಿಕೇಟೆಡ್. ನೋಡಿ, ತುಂಬ ಜನ ಈ ಹ್ಯಾಮರ್ ಕ್ಯಾಂಡಲನ್ನು ನೋಡಿ ತುಂಬ ಜನ ಬೈ ಮಾಡ್ತಾ ಇರ್ತಾರೆ. ಈ ಹ್ಯಾಮರ್ ಕ್ಯಾಂಡಲ್ ಏನಿರುತ್ತೆ, ಈ ಕ್ಯಾಂಡಲ್ನ ನೋಡಿಬಿಟ್ಟು ಎಲ್ಲರೂ ಬೈ ಮಾಡ್ತಾ ಇರ್ತಾರೆ. ಓಕೆನಾ ಬಂಧುಗಳೇ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಇವಾಗ ಎಂಟ್ರಿ ಟ್ರಿಗರ್ ಆಗಿದೆ. ಓಕೆನಾ? ನೋಡಿ, ಈ ಹ್ಯಾಮರ್ ಕ್ಯಾಂಡಲ್ ಬಂದಿದೆ. ಹೋ ಕೆಳಗಡೆ ಬಂದು ಮೇಲಕ್ಕೋಯ್ತು ಹ್ಯಾಮರು. ಬೈ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈ ಮಾಡ್ತಾ ಇರ್ತಾರೆ. ಓಕೆನಾ? ಎಂಟ್ರಿಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಲೈವಲ್ಲಿ 9 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಓಕೆನಾ? 9 ಪಾಯಿಂಟ್ಸ್. ಈ ಹ್ಯಾಮರ್ ಕ್ಯಾಂಡಲ್ ಅರ್ಥ ಮಾಡ್ಕೊಳ್ಳಿ. ಈ ಹ್ಯಾಮರ್ ಕ್ಯಾಂಡಲ್ ಏನನ್ನ ಇಂಡಿಕೇಶನ್ನ ಮಾಡುತ್ತೆ ನಮಗೆ ಯೋಚನೆ ಮಾಡಿ ನೀವೇನೆ. ಬೈ ಕಡೆ ತಾನೇ ತೋರಿಸೋದು. ಬಟ್ ಆದರೆ ಈ ಹ್ಯಾಮರ್ ಕ್ಯಾಂಡಲ್ಲು ರೀಟೇಲ್ ಪೀಪಲನ್ನು ಹ್ಯಾಮರ್ಸೋದಕ್ಕೋಸ್ಕರ ಬಂದಿದೆ. ನೋಡಿ, 100% ಈ ಲೋನ ಬ್ರೇಕ್ ಮಾಡುತ್ತೆ. ಖಂಡಿತ ಪ್ರೈಸು ಬ್ರೇಕ್ ಮಾಡುತ್ತೆ. ಯಾಕೆ ಬ್ರೇಕ್ ಮಾಡುತ್ತೆ ಅದು ಇಂಪಾರ್ಟೆಂಟು. ನೋಡಿ, ಇದನ್ನೇ ಟ್ರೇಡಿಂಗಲ್ಲಿ ಟೆಕ್ನಿಕ್ ಅಂತ ಕರೆಯೋದು. ಹ್ಯಾಮರ್ ಕ್ಯಾಂಡಲ್ನ ನೋಡಿ ನೀವು ಹ್ಯಾಮಾರಬೇಡಿ. ಏನು ಮಾಡಬಾರ್ದು? ಹ್ಯಾಮಾರಬಾರ್ದು. ಜೊತೆಗೆ ಇದನ್ನು ಕೂಡ ಏನಂತೀವಿ, ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ. ಅಲ್ಲ ರೀ, ಒಂದು ಇಲ್ಲಿಂದನೇ ಪ್ರೈಸ್ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಹ್ಯಾಮರ್ ಬಂದು, ಇನ್ನು ಈ ಹ್ಯಾಮರ್ ಬಂದ್ಬಿಟ್ಟು ಹೋಗುತ್ತಾ? ಇಲ್ಲ ಬಂಧುಗಳೇ, ಖಂಡಿತ ಹೋಗೋದಿಲ್ಲ. ಓಕೆನಾ? ಇಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೂ ಕೂಡ ಇದನ್ನೇನಂತೀವಿ, ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀವಿ. ಬಟ್ ಪ್ರೈಸು ನೋಡಿ ಏನಾಯಿತು, ವಾಪಸ್ ಹೋಗಿದೆ. ಇದನ್ನು ನೋಡ್ಬಿಟ್ಟು ಟ್ರೇಡ್ನ ಮಾಡೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ ಬಂಧುಗಳೇ, ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ಓಕೆನಾ, ಇದು ಒಂದನ್ನು ಇಟ್ಕೊಂಡು ನಾನು ಟ್ರೇಡ್ನ ಮಾಡಿದ್ದೀನಿ. ಟ್ರೇಡ್ನ ಮಾಡಲು ಇದಕ್ಕೊಂದು ಸ್ಟ್ರಾಟಜಿ ಬೇಕಾಗುತ್ತೆ, ಪರ್ಫೆಕ್ಟ್ ಸ್ಟ್ರಾಟಜಿ. ಎಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನು ಕೂಡ ತುಂಬ ಮುಖ್ಯ ಆಗುತ್ತೆ. ಅದಕ್ಕೊಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ ಇರುತ್ತೆ ನಮ್ಮ ಹತ್ರ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಈ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಇದೊಂದು ರೂಲ್ ಬೇಸ್ಡ್ ಸ್ಟ್ರಾಟಜಿ. ಇಷ್ಟನ್ನು ಮಾತ್ರ ಗಮನಿಸಿ ಈ ಒಂದು ಟ್ರೇಡನ್ನು ಲೈವ್ ಮಾರ್ಕೆಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಈ ಸ್ಟ್ರಾಟಜಿಯನ್ನು, ರೂಲ್ ಬೇಸ್ಡ್ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ 20 ಪಾಯಿಂಟ್ ರನ್ನಿಂಗಲ್ಲಿದೆ. ಇಷ್ಟೇ ಬಂಧುಗಳೇ. ಇದರಲ್ಲಿ ಏನಾದರೂ ಕಾಂಪ್ಲಿಕೇಟೆಡ್ ಇದೆಯಾ? ನೀವೇ ಯೋಚಿಸಿ. ರೀಟೇಲ್ ಪೀಪಲ್ನ ಯಾವ ಥರ ಹ್ಯಾಮಾರಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಒಂದು ಎಕ್ಸಾಂಪಲ್ ಇದು. ಬೆಸ್ಟ್ ಒಂದು ಎಕ್ಸಾಂಪಲ್, ಅದ್ಭುತವಾದ ಒಂದು ಎಕ್ಸಾಂಪಲ್. ನೋಡಿ, ನೀವು ಬೇಕಾದರೆ 100% ಈ ಲೋನ ಮಾರ್ಕೆಟ್ ಚಲಾಗಯ ಮಾಡುತ್ತೆ. 100%.
ಹೊಡೆದಾಕುತ್ತೆ ಅಂತ. ಓಕೆನಾ. ನೋಡಿ, ಈ ಥರ ಎಲ್ಲ ಅನಾಲಿಸಿಸ್ ಮಾಡಬೇಕಂದ್ರೆ ನಿಮಗೆ ತಾಳ್ಮೆ ತುಂಬ ಮುಖ್ಯ ಆಗುತ್ತೆ. ತಾಳ್ಮೆ ತುಂಬಾ ಮುಖ್ಯ ಬಂಧುಗಳೇ. ತಾಳ್ಮೆ ಇಲ್ಲಾಂದರೆ ಟ್ರೇಡನ್ನು ಮಾಡಲು ಸಾಧ್ಯವಿಲ್ಲ. ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಎಂಟ್ರಿಗೆ ಅನಾಲಿಸಿಸ್ ಮಾಡಲು ಕಾಯಬೇಕಾಗುತ್ತೆ. ಖಂಡಿತ ಕಾಯ್ದಾಗ ಟ್ರೇಡಿಂಗಲ್ಲಿ 100% ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ. ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಈ ಪಾಯಿಂಟಲ್ಲಿ. ಸ್ಟಿಲ್ 29 ಪಾಯಿಂಟ್ ರನ್ನಿಂಗಲ್ಲಿದೆ, 25 ಪಾಯಿಂಟ್ ರನ್ನಿಂಗಲ್ಲಿದೆ. ಟಾರ್ಗೆಟ್ಗೋಸ್ಕರ ಏನು ಮಾಡಬೇಕು ನಾವು? ತಾಳ್ಮೆಯಿಂದ ಕಾಯುತ್ತೇನೆ. ಓಕೆನಾ. ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯಬೇಕಾಗತ್ತೆ. ವೈಟಿಂಗ್ ಫಾರ್ ದಿ ಟಾರ್ಗೆಟ್. ಬಂಧುಗಳೇ, ಗಮನಿಸಿ, ಇಲ್ಲಿ 568 ಪಾಯಿಂಟ್ ರನ್ನಿಂಗಲ್ಲಿದೆ. ಓಕೆ, 572 ಪಾಯಿಂಟ್. ಬಂಧುಗಳೇ, ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. 572 ಪಾಯಿಂಟ್ಗೆ ಕ್ಲೋಸ್ ಮಾಡಲಾಗಿದೆ. ಏನಕ್ಕೆ ಗೊತ್ತಾ? ವೆರಿ ಸಿಂಪಲ್ ಬಂಧುಗಳೇ. ನೋಡಿ, ಇಲ್ಲಿ ಪ್ರೈಸು ಬಿತ್ತು ಚೆನ್ನಾಗಿ. ನೋಡಿ ಎಂಥ ರಪ 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 ಅಂತ ಬಿತ್ತು. ಬಟ್ ಮತ್ತೆ ಎಗೈನ್ ಹೋಯ್ತು. ಏನಾಗಿದೆ? ಹಾಲ್ಟಿಂಗ್ ಆಗಿದೆ. ಮತ್ತೆ ಎಗೈನ್ ಪ್ರೈಸ್ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಗಿದೆ, ಹಾಲ್ಟಿಂಗ್ ಆಗ್ತದೆ. ಮತ್ತೆ ಪ್ರೈಸ್ ಬಿತ್ತು, ಎಗೈನ್ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋಗಿ ಮತ್ತೆ ಏನಾಗ್ತದೆ? ಬರ್ತಾ ಇದೆ. ಬಟ್ ಆದರೆ ಹಾಲ್ಟಿಂಗ್ ಆಗಿ ಬರ್ತಾ ಇರೋದ್ರಿಂದ ನನ್ನ ಪ್ರಕಾರ ಇದು ಪ್ರೈಸು ಮೇಲೆ ಹೋಗುವಂಥ ಚಾನ್ಸಸ್ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡುಬರುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡನ್ನು ಇಲ್ಲಿಗೆ ಸಂಪೂರ್ಣವಾಗಿ 572 ಪಾಯಿಂಟ್ಗೆ ಸಂಪೂರ್ಣವಾಗಿ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಇಷ್ಟೇ ಬಂಧುಗಳೇ. ಟ್ರೇಡಿಂಗ್ ತುಂಬಾ ಸಿಂಪಲ್ ಆಗಿರುತ್ತೆ, ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಅರ್ಥ ಮಾಡಿಕೊಂಡು ಟ್ರೇಡ್ನ ಮಾಡಿದಾಗ ಖಂಡಿತ ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ನೀವೇ ನೋಡಿ, ಪ್ರತಿಯೊಬ್ಬರು ಲೈವಲ್ಲಿ ನೋಡಿ, ಇಲ್ಲೆಲ್ಲ ಹಾಲ್ಟಿಂಗ್ ಆಗ್ತಾ ಇತ್ತು. ಪ್ರೈಸ್ ಹಾಲ್ಟಿಂಗ್. ಬಟ್ ಎಗೈನ್ ಏನು ಮಾಡ್ತಾರೆ ಅಂದರೆ, ಈ ಸೆಲ್ಲರ್ಸನ್ನು ಟ್ರ್ಯಾಪ್ ಮಾಡಿ ಎಗೈನ್ ಪ್ರೈಸು ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ನನ್ನು ಇಟ್ಕೊಂಡು, ಕಾರಣವನ್ನು ಇಟ್ಟುಕೊಂಡು ನೋಡಿ, ಎಂಟ್ರಿ ತೊಗೊಳೋದಕ್ಕೂ ಕಾರಣ ಇದೆ, ಎಕ್ಸಿಟ್ ಆಗೋದಕ್ಕೂ ಕಾರಣ ಇದೆ. ಟ್ರೇಡಿಂಗಲ್ಲಿ ಇದೆಲ್ಲ ಅಮೂಲ್ಯವಾದದ್ದು. ಓಕೆನಾ. ಇಷ್ಟನ್ನು ಗಮನಿಸಿ ಈ ಪಾಯಿಂಟಲ್ಲಿ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಈ ಒಂದು ಟ್ರೇಡಲ್ಲಿ ನಮಗೆ 572 ಪಾಯಿಂಟ್ ಇದೆ. ರಿಸ್ಕ್ ಎಷ್ಟಿದೆ ನೋಡಿ? ರಿಸ್ಕ್ ಬಂದು 268 ಇದೆ. ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡ್ತು ಅಂದರೆ 1:2 ರಿಸ್ಕ್ ರಿವಾರ್ಡ್ ಟ್ರೇಡ್ ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್
ಡಸ್ಟೆಡ್ ಆಗಿದೆ. ನೀವೇ ನೋಡಿ, ಹ್ಯಾಮರ್ ಕ್ಯಾಂಡಲ್ಲು ಹ್ಯಾಮರ್ಸುತ್ತೆ ಅಂತ ಹೇಳಿದ್ದೆ, ಓಕೆನಾ. ಈ ಲೋನನ್ನು ಕೂಡ ಹೊಡೆಯುತ್ತೆ ಅಂತ ಹೇಳಿದ್ದೆ, ಲೋನ ಕಂಪ್ಲೀಟಾಗಿ ಹೊಡೆದಾಕಿದೆ. ಇಷ್ಟೇ ಬಂಧುಗಳೇ, ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.